ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವು ಜನ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದರಲ್ಲೂ ಕೂಡ ಇತ್ತೀಚೆಗೆ ಈ ಡಿವಿಟಿ ಅನ್ನೋ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅಂದ್ರೆ ಡೀಪ್ ವೇನ್ ಥ್ರಂಬೋಸಿಸ್ ಅಂತ ಹೇಳಿ. ಸೊ ಇದು ಯಾವೆಲ್ಲ ರೀಸನ್ಗೆ ಬರುತ್ತೆ, ಇದರ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಈ ಅನಾರೋಗ್ಯದ ಸಮಸ್ಯೆಯಿಂದ ಯಾವೆಲ್ಲ ರೀತಿ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಮುಖ್ಯವಾಗಿ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವೆಂಕಟೇಶ್ ರೆಡ್ಡಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಕವ್ಯರೇ. ನಾನು ಮಣಿಪಾಲ್ ಹಾಸ್ಪಿಟಲ್ ಡಾಕ್ಟರ್ ವೆಂಕಟೇಶ್ ರೆಡ್ಡಿ ಅಂತ, ವ್ಯಾಸ್ಕ್ಯುಲರ್ ಎಂಡೋವ್ಯಾಸ್ಕ್ಯುಲರ್ ಸರ್ಜನ್. ಅಲ್ಲಿ HOD ಆಗಿ ಇದ್ದೀನಿ. ಐ ಆಮ್ ಆಲ್ಸೋ ಪ್ರೆಸಿಡೆಂಟ್ ಆಫ್ ದಿ ವ್ಯಾಸ್ಕ್ಯುಲರ್ ಸೊಸೈಟಿ ಆಫ್ ಕರ್ನಾಟಕದು. ಸೊ ಈ ಮಂತ್ ಆ್ಯಕ್ಚುಲಿ ಪ್ರಪಂಚದಲ್ಲಿ ನಾವು ಮಾರ್ಚ್ನ DVT ಮಂತ್ ಅವೇರ್ನೆಸ್ ಮಂತ್ ಅಂತ ಆಚರಿಸ್ತೀವಿ. ಸೊ ಅದಕ್ಕೋಸ್ಕರ ಈ ಸ್ಪೆಷಲ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಸ್ ಡಾಕ್ಟರ್, ಇನ್ನು ಈ DVT ಆರೋಗ್ಯ ಸಮಸ್ಯೆ ಅಂದರೆ ಏನು ಡಾಕ್ಟರ್? ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಈ ಆರೋಗ್ಯ ಸಮಸ್ಯೆ ಅಂತ? DVT ಅಂದರೆ ಇಸ್ ಎ ಡೀಪ್ ವೇನ್ ಥ್ರಂಬೋಸಿಸ್ ಅಂತ. ಇದು ಮೇನ್ಲಿ ಈಗ ಡೀಪ್ ವೇನ್ಸಲ್ಲಿ ಬ್ಲಡ್ ಕ್ಲಾಟ್ ಆಗೋದ್ರಿಂದ ಬರುತ್ತೆ, ವೇನ್ಸಲ್ಲಿ, ನಾಟ್ ಆರ್ಟ್ರೀಸ್ ಅಲ್ಲ, ವೇನ್ಸಲ್ಲಿ ತಿಳ್ಕೋಬೇಕು. ಇದು ಕಾಮನ್ ಆಗಿರೋದು ಅದು ಫ್ಯಾಮಿಲಿಯಲ್ಲಿ ಹಿಸ್ಟ್ರಿಯಲ್ಲಿ ಬರುತ್ತೆ, ಬೈ ಬರ್ತಲ್ಲಿದ್ದೆ. ಕೆಲವರಿಗೆ ಆಕ್ಸಿಡೆಂಟ್ ಆದಾಗ ಪೋಸ್ಟ್ ಸರ್ಜರಿಗೆ ಬರುತ್ತೆ, ಕೆಲವರಿಗೆ ಇಂಜುರಿ ಇದು ಇಂಮೊಬಿಲೈಸೇಷನ್ ಆದಾಗ ಬರುತ್ತೆ. ದಿಸ್ ಅ ಮೋರ್ ಕಾಮನ್ ಥಿಂಗ್. ಸಮ್ ಪೀಪಲ್ ಡು ಗೆಟ್ ದಿಸ್ ಒನ್. ಇದ್ರೆ ಯಾರೋ ಸಮ್ ಫೀಮೇಲ್ಸ್ ಎಸ್ಪೆಷಲಿ ಹೂ ಆರ್ ಟೇಕಿಂಗ್ ಹಾರ್ಮೋನ್ ಪಿಲ್ಸ್ ಅದು ಅವ್ರಿಗೂ ಬರೋ ಚಾನ್ಸಸ್ ಇರುತ್ತೆ ಇದು. ಎಸ್ ಡಾಕ್ಟರ್, ನೀವು ಈಗಾಗಲೇ ಮಾತನಾಡ್ತಾ ಹೇಳ್ತಾ ಇದ್ದೀರಿ ಮೋಸ್ಟ್ ಕಾಮನ್ ಥಿಂಗ್ ಆಗೋಗಿದೆ ಇವಾಗ DVT ಅನ್ನೋ ಆರೋಗ್ಯ ಸಮಸ್ಯೆ ಅಂತ. ಯಾವೆಲ್ಲ ಪ್ರಮುಖ ಕಾರಣಗಳಿಗಾಗಿ DVT ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್? ಸೊ ಮೇನ್ಲಿ ಬರೋದು ಪೀಪಲ್ ಆರ್ ಇಮ್ಮೊಬಲೈಸ್ ಮತ್ತು ಲಾಂಗ್ ಟ್ರಾವೆಲ್ ಮಾಡೋರಿಗೆ ಫ್ಲೈಟ್ ಎಸ್ಪೆಷಲಿ ಇದು ಕಾಲ್ಡ್ ಎಕನಾಮಿಕ್ ಸಿಕ್ನೆಸ್ ಅಂತ ಸಿಂಟಮ್ ಅಂತ ಹೇಳ್ತೀವಿ, ಇಮ್ಮೊಬಲೈಸ್ ಆಗಿ. ಸೊ ಡಿಹೈಡ್ರೇಷನ್ದ ಆಗುತ್ತೆ ಅದು. ಮತ್ತು ಕೆಲವರಿಗೆ ರಕ್ತನಾಳದಲ್ಲಿ ಹೆಪ್ಪುಗಟ್ಟುವಂಥ ಇದಿರುತ್ತೆ, ಅದರಿಂದನೂ ಬರೋ ಚಾನ್ಸಸ್ ಇದೆ ಇದು. ಎಸ್ ಡಾಕ್ಟರ್, ಇನ್ನು ಈ DVT ಆರೋಗ್ಯ ಸಮಸ್ಯೆ ಇದೆ ಅಂತ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ಕೊಳ್ಳೋದು, ಸಿಂಪ್ಟಮ್ಸ್ ಏನೆಲ್ಲ ಕಂಡು ಬರುತ್ತೆ ಡಾಕ್ಟರ್, ತಿಳಿಸ್ಕೊಡಿ. ಮೇನ್ ಸಿಂಪ್ಟಮ್ಸ್ ಬರೋದು ಜನಕ್ಕೆ ಕಾಲು ನೋವು ಬರುತ್ತೆ, ಸ್ವೆಲ್ಲಿಂಗ್ ಬರುತ್ತೆ, ಇನಿಷಿಯಲಿ ನೆಗ್ಲೆಕ್ಟ್. ಸೊ ಮತ್ತೆ ಸ್ವಲ್ಪ ಆದಮೇಲೆ ನೋವು ಜಾಸ್ತಿ ಆದಾಗ ಜಾಸ್ತಿ ಆದ ಅಪ್ರೋಚ್ ಡಾಕ್ಟರ್ಸ್. ಮತ್ತು ಕೆಲವರಿಗೆ ಅದು DVTಯಿಂದ ಕ್ಲಾಟ್ಸ್ ಲಂಗ್ಸ್ ಹೋದರೆ ಬ್ರೀತಿಂಗ್ ಇಶ್ಯೂಸ್ ಬರುತ್ತೆ, ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ, ಮತ್ತು ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ದೀಸ್ ಆರ್ ಮೋಸ್ಟ್ ಕಾಮನ್ ಪ್ರೆಸೆಂಟೇಷನ್ಸ್. ಎಸ್ ಡಾಕ್ಟರ್, ಇನ್ನು ಈ DVT ಸಮಸ್ಯೆ ತುಂಬ ಲಾಂಗ್ ಟೈಮ್ ಇರುತ್ತಾ? ಏನೆಲ್ಲ ಸೈಡ್ ಎಫೆಕ್ಟ್ ಆಗ್ಬೋದು ಈ ಆರೋಗ್ಯ ಸಮಸ್ಯೆಯಿಂದ ಡಾಕ್ಟರ್? DVT ಆ್ಯಕ್ಚುಲಿ ಇಸ್ ಎ ಕ್ಯೂರೇಬಲ್ ಟ್ರೀಟಬಲ್ ಡಿಸೀಸ್ ಇದು. ಇಫ್ ಯು ನೆಗ್ಲೆಕ್ಟ್ ಮಾಡಿದ್ರೆ ಆಗೋ ಸಮಸ್ಯೆ ಏನು ಅಂದರೆ ಮೇನ್ ಥಿಂಗ್ ಐಡಿಯಾ ಇಸ್ ಆ ಕ್ಲಾಟ್ಸ್ ಲಂಗ್ಸ್ ಹೋಗದೆ ಇದ್ದಂಗೆ ಮಾಡ್ಕೋಬೇಕು. ಆ ಕ್ಲಾಟ್ಸ್ ಲಂಗ್ಸ್ ಹೋದರೆ ಆಗೋ ಕಾಯಿಲೆ ಹೆಸರು ಪಲ್ಮನರಿ ಎಂಬಾಲಿಸಮ್ ಅಂತೀವಿ. ಇದು ಲೈಫ್ ಥ್ರೆಟನಿಂಗ್ ಪ್ರಾಬ್ಲಮ್ ಅದು. ಸೊ ಅದರಿಂದ ಆಗುತ್ತೆ, ಅದು ಮೇನ್ ಥಿಂಗ್. ಎಸ್ ಡಾಕ್ಟರ್, ಈಗಾಗಲೇ ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋರಿಗೆ, ಬಸ್ಸಲ್ಲಿ ಟ್ರಾವೆಲ್ ಮಾಡೋರಿಗೆ ತುಂಬಾ ಈ DVT ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಹಾಗಾದರೆ ಈ ರೀತಿ ಟ್ರಾವೆಲ್ ಮಾಡೋರು ಯಾವ ರೀತಿಯಾದಂತಹ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗುತ್ತೆ, ಮುಂಜಾಗ್ರತೆ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕಾಗುತ್ತೆ ಡಾಕ್ಟರ್, ತಿಳಿಸ್ಕೊಡಿ. ಟ್ರೀಟ್ಮೆಂಟ್ ಇದೆ. ಎವರ್ ಲಾಂಗ್ ಟ್ರಾವೆಲ್ ಮಾಡ್ತಾ ಇರುವಾಗ ನಾವು ಆಲ್ವೇಸ್ ಅಡ್ವೈಸ್ ದಮ್ ಟು ಕಾಲ್ ಮೂವ್ಮೆಂಟ್ ಮಾಡ್ತಾ ಇರಿ, ಆ್ಯಂಡ್ ಡಿಹೈಡ್ರೇಷನ್ ಆಗಬಾರ್ದು. ಯು ಹ್ಯಾವ್ ಟು ಕೀಪ್ ಹೈಡ್ರೇಟಿಂಗ್ ಯುವರ್ ಸೆಲ್ಫ್. ದಿಸ್ ಇಸ್ ಮೋಸ್ಟ್ ಕಾಮನ್ ಥಿಂಗ್. ಆ ಫ್ಲೈಟ್ಸ್ ಅಲ್ಲಾದರೆ ಜಸ್ಟ್ ಕೀಪ್ ವಾಕಿಂಗ್ ಸ್ವಲ್ಪ ಹೊತ್ತು, ಅದು ಮೇನ್ ಅಡ್ವೈಸ್ ಸಜೆಷನ್ ಕೊಡ್ತೀವಿ ನಾವು. ಮತ್ತು ಕುತ್ಕೋಬೇಕಾದ್ರೆ ಕಾಲು ಜಸ್ಟ್ ಮೂವ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಇರಬೇಕು. ಎಸ್ ಡಾಕ್ಟರ್, ವೀಕ್ಷಕರ, ಇನ್ನು ನೀವು ಕೂಡ ಒಂದು ವೇಳೆ DVT ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ, ಡಾಕ್ಟರ್ ಇರ್ತಾರೆ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಬೋದು. ಎಸ್ ಡಾಕ್ಟರ್, ಈಗಾಗಲೇ DVT ಸಮಸ್ಯೆ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ರಿ. ಇತ್ತೀಚೆಗೆ ಲೈಫ್ ಸ್ಟೈಲ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ವೇಳೆ DVT ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವ ರೀತಿಯಾದಂತಹ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕಾಗುತ್ತೆ, ಫುಡ್ ಮೇಂಟೆನೆನ್ಸ್ ಯಾವ ರೀತಿಯಾಗಿರಬೇಕಾಗುತ್ತೆ ಡಾಕ್ಟರ್, ತಿಳಿಸ್ಕೊಡಿ. ಆ್ಯಕ್ಚುಲಿ ಬೇಸಿಕಲಿ ಇದು DVT ಬಳಲ್ತಾ ಇರೋರಿಗೆ ಟ್ರೀಟ್ಮೆಂಟ್ ಅದು ಮಾತ್ರ ಶುರು ಮಾಡಿರ್ತೀವಿ ಇನಿಷಿಯಲ್ ಸ್ಟೇಜಲ್ಲಿ. ಬಟ್ ಅವ್ರಿಗೆ ಆರೋಗ್ಯದ ಫುಡ್ ಇದರಲ್ಲಿ ಏನು ಅಷ್ಟು ವ್ಯತ್ಯಾಸ ಇರಲ್ಲ. ಕೆಲವು ಮೆಡಿಸಿನಿಂದ ಕೊಡಬೇಕಾದ ಪರ್ಟಿಕ್ಯುಲರ್ ಮೆಡಿಸಿನ್ ಕೊಟ್ಟಾಗ ಮಾತ್ರ ಆ ಡಯಟ್ ಚೇಂಜಸ್ ಹೇಳ್ತೀವಿ, ಇಲ್ಲ ದೇ ಕ್ಯಾನ್ ಲೀಡ್ ಎ ನಾರ್ಮಲ್ ಲೈಫ್ ವಿತ್ ಮೆಡಿಕೇಶನ್. ಎಸ್ ಡಾಕ್ಟರ್, ಇನ್ನು ಈ DVT ಸಮಸ್ಯೆನ ಡಯಾಗ್ನೈಸ್ ಮಾಡೋದು ಹೇಗೆ, ಜೊತೆಗೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಏನಾದರೂ ಇದೆಯಾ, ಹೇಗೆ ಡಾಕ್ಟರ್? ಖಂಡಿತ ಇದೆ. ಇವಾಗ ನಾವು ಇಸ್ ನ್ಯೂ ಟೆಕ್ನಾಲಜೀಸ್ ಎಲ್ಲ ಬಂದಿದೆ. ಮೇಯ್ನ್ ಪ್ರೆಸೆಂಟೇಷನ್ ಅಂದರೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ ಪೇಷಂಟ್ ಬಂದಾಗ ಅವಾಗಲೇ ಗೊತ್ತಾಗುತ್ತೆ ನಮಗೆ. ದೆನ್ ಸಿಂಪಲ್ ಒಂದು ಡಾಪ್ಲರ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಅದರಲ್ಲಿ DVT ಅಂತ ಕನ್ಫರ್ಮ್ ಆದಾಗ ಎಕ್ಸ್ಟೆನ್ಷನ್ ನೋಡ್ತೀವಿ ಎಲ್ಲಿದೆ, ಎಲ್ಲವರೆಗೂ ಬೆಳ್ಕೊಂಡಿದೆ ಅಂತ. ಯಾಕಂದರೆ ಬ್ಲಡ್ ಯೂಶಲಿ ಇದು ಒನ್ ವೇ ರಿವರ್ಸ್ ಆಗುತ್ತೆ, ಕೆಳಗೆ ಕಾಲಿಂದ ಮೇಲ್ಗಡೆ ಹೋಗಿ ಆ ಲಂಗ್ಸ್ ಹೋಗಿ ಅದು ಹಾರ್ಟಿಗೆ ಹೋಗೋದು. ಒನ್ ವೇ ಡೈರೆಕ್ಷನ್. ಯಾವಾಗ ಅದು ಡ್ಯಾಮೇಜ್ ಆಗುತ್ತೆ ಅಂತೇಳಿ ಇದ್ದರೆ ಅವಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೀವಿ, ದಟ್ಸ್ ಡೂಪ್ಲೆ ಸ್ಕ್ಯಾನ್ ಅಂತ. ಅದಿಲ್ಲದೆ ನೆಕ್ಸ್ಟ್ CT ವಿನೋಗ್ರಾಮ್ ಅಂತ ಮಾಡ್ತೀವಿ. ದಿಸ್ ಆರ್ ಮೋಸ್ಟ್ ರಿಲಯಬಲ್ ಡಯಾಗ್ನೋಸ್ ಇದು.
ಎಸ್ ಡಾಕ್ಟರ್, ಇನ್ನು ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ. ಅದರಲ್ಲೂ ಕೂಡ ಈ DVT ಸಮಸ್ಯೆ ಇದ್ರೂ ಕೂಡ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಏನು ಆಗಲ್ಲ, ಏನು ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು, ಡಾಕ್ಟರನ್ನ ಯಾಕೆ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿ. ಸೊ ಈ ರೀತಿ ಲಾಂಗ್ ಟೈಮ್ ಇದ್ರೂ ಕೂಡ ನೆಗ್ಲೆಕ್ಟ್ ಮಾಡಿದರೆ ಯಾವೆಲ್ಲ ರೀತಿ ಸೈಡ್ ಎಫೆಕ್ಟ್ ಆಗ್ಬೋದು ಡಾಕ್ಟರ್? ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು ಹೆಲ್ತಲ್ಲಿ ಅಂತ? DVT ಮೈನ್ ಕಾಂಪ್ಲಿಕೇಶನ್ ಆಗೋದಂದ್ರೆ ನಾವು ಇಫ್ ಯು ಡೋಂಟ್ ಟ್ರೀಟ್ ಅದ್ರಲ್ಲಿ ಕ್ಲಾಟ್ಸ್ ಲಂಗ್ಸ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಅದನ್ನ ಪ್ರಿವೆನ್ಷನ್ ಮಾಡಬೇಕು. ಇನ್ನೊಂದು ಲಾಂಗ್ ಟರ್ಮ್ DVT ಇರೆಗ್ಯುಲರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಾಲಲ್ಲಿ ಎಸ್ಪೆಷಲಿ ಕಾಲಲ್ಲಿ ಯು ಗೆಟ್ ದ ವಾಟ್ ಯು ಕಾಲ್ ದ ಪಿಗ್ಮೆಂಟೇಷನ್ನು ಮತ್ತು ಅಲ್ಸರೇಷನ್ ಆಗೋ ಚಾನ್ಸಸ್ ಇದೆ. ದೀಸ್ ಅಲ್ಸರ್ಸ್ ಆರ್ ವೆರಿ ಪೇನ್ಫುಲ್ ಅಲ್ಸರ್ಸ್ ಇವು. ಎಸ್ ಡಾಕ್ಟರ್, ಈಗಾಗಲೇ ನೀವು ಟ್ರಾವೆಲ್ ಮಾಡೋರಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರಿ. ಇನ್ನು ಈ ಆರೋಗ್ಯ ಸಮಸ್ಯೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ ಅಥವಾ ಪುರುಷರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ ಡಾಕ್ಟರ್? ಕಾಣಿಸ್ಕೊಂಡ್ರೆ ಯಾವ ರೀಸನ್ಗೆ ಕಾಣಿಸ್ಕೊಳ್ಳುತ್ತೆ, ಹೇಗೆ? ಇದು ಕಾಮನ್ಲಿ ಫೀಮೇಲ್ಸಲ್ಲಿ ಕಾಣಿಸ್ಕೊಳ್ಳೋ ಯಾವಾಗ ಅಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಬರುತ್ತೆ ಅದೊಂದು. ಇನ್ನೊಂದು ಎರಡನೇ ಟೈಮ್ ಬರೋದಾಗಾದರೆ ಪೀಪಲ್ ಹೂ ಆರ್ ಹಾರ್ಮೋನ್ ಪಿಲ್ಸ್ ತೊಗೊತಾರೆ ಪೋಸ್ಟ್ ಬಂದು ಪ್ರೆಗ್ನೆನ್ಸಿಗೆ ಮತ್ತು ಇರೆಗ್ಯುಲರ್ ಪೀರಿಯಡ್ಸ್ಗೆ, ಅದರಿಂದ ಬರೋ ಚಾನ್ಸಸ್ ಜಾಸ್ತಿ ಇದೆ ಫೀಮೇಲ್ಸಲ್ಲಿ. ಕೆಲವರಿಗೆ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇರುತ್ತೆ, ಅವ್ರಿಗೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್ ಡಾಕ್ಟರ್, ಹಾಗಾದರೆ ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜಿ ತಾತ ಯಾರಿಗಾದರೂ ಈ DVT ಸಮಸ್ಯೆ ಇದ್ದರೆ ಮುಂದೆ ಫ್ಯೂಚರಲ್ಲಿ ಮಕ್ಕಳಿಗೂ ಕೂಡ ಕಾಣಿಸ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತಾ? ಇನ್ ಡೀಟೇಲ್ ಆಗಿ ಈ DVT ಸಮಸ್ಯೆ ಬಗ್ಗೆ ಹೇಳೋದಾದರೆ ಹೇಗೆ ಡಾಕ್ಟರ್? ಆ್ಯಕ್ಚುಲಿ ಹೇಳಿದ್ರೆ ಅದೇ ಕೆಲವರಿಗೆ ಫ್ಯಾಮಿಲಿಯಲ್ಲಿ ರನ್ ಆಗುತ್ತೆ. ಅದರಲ್ಲಿ ಅವರಿಗೆ ಬ್ಲಡ್ ಕ್ಲಾಟಿಂಗ್ ಮೆಕಾನಿಸಮಲ್ಲಿ ಸ್ವಲ್ಪ ಡಿಫಿಷಿಯನ್ಸಿ ಇರೋದ್ರಿಂದ ಈ ಥರ ಬರೋ ಚಾನ್ಸಸ್ ಇರುತ್ತೆ ಫ್ಯಾಮಿಲಿಯಲ್ಲಿ. ಸೊ ಅದಕ್ಕೆ ನಾವು ಯೂಶ್ವಲಿ ಸ್ಕ್ರೀನಿಂಗ್ ಮಾಡ್ತೀವಿ ಅಷ್ಟೇ ಅವ್ರಿಗೆ. ಇಫ್ ಯು ಡೋಂಟ್ ಎಲ್ಲರಿಗೂ ಬಂದೇ ಬರುತ್ತೆ ಅಂತೇನು ಇದಿಲ್ಲ, ಬಟ್ ಬಂದರೆ ಇಟ್ ಈಸ್ ಟ್ರೀಟೇಬಲ್ ಡಿಸೀಸ್ ಅಷ್ಟೇ. ಎಸ್ ಡಾಕ್ಟರ್, ಇನ್ನು ಕಾಲಲ್ಲಷ್ಟೇ ಈ DVT ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತಾ ಅಥವಾ ದೇಹದ ಯಾವುದಾದರೂ ಭಾಗದಲ್ಲೂ ಕೂಡ ಕಾಣಿಸ್ಕೊಳ್ಳೋ ಚಾನ್ಸಸ್ ಏನಾದರೂ ಹೆಚ್ಚಾಗಿರುತ್ತಾ, ಹೇಗೆ ಡಾಕ್ಟರ್? ಇದು ಕಾಲಲ್ಲಿ ಬರೀ ಮೋಸ್ಟ್ ಕಾಮನ್ ಕಾಲಲ್ಲಿ ಆಗುತ್ತೆ, ಬಟ್ ಎನಿ ವೇನ್ಸ್ ಇನ್ ದ ಬಾಡಿಯಲ್ಲಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದು ಒಂದು ವೇಳೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿಲ್ಲ ಅಂದರೆ ಯಾವೆಲ್ಲ ರೀತಿ ಸೈಡ್ ಎಫೆಕ್ಟ್ ಆಗುತ್ತೆ? ಏನಾದರೂ ಆ ಕಾಲು ನೋವಾಗೋದು, ಪದೇ ಪದೇ ಊತ ಆಗುವಂಥದ್ದು, ಹುಣ್ಣಾಗುವುದು, ಆ ಥರ ಏನಾದರೂ ಸಮಸ್ಯೆಗಳಾಗುತ್ತಾ, ಹೇಗೆ ಡಾಕ್ಟರ್? ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದರೆ. ಡೆಫಿನೆಟ್ಲಿ ಎಸ್ಪೆಷಲಿ ಕಾಲಲ್ಲಿ ಲೆಗ್ಗಲ್ಲಿ DVT ಆಯಿತು ಅಂದರೆ ಅದು ಕಾಲಿಗೆ ಅದು ಸ್ವೆಲ್ಲಿಂಗ್ ಬರುತ್ತೆ, ಡಿಸ್ಕಲರೇಷನ್ ಆಗುತ್ತೆ, ಮತ್ತು ಅದು ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ. ದ ಸೆಕೆಂಡ್ ಥಿಂಗ್ ಈಸ್ ಅಲ್ಸರೇಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಯಾವಾಗ ಬ್ಲಡ್ ಸರಿಯಾಗಿ ಹೋಗಲ್ಲ ಆಗ ವೆರಿಕೋಸನ್ಸ್ ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಟು ಪ್ರಿವೆಂಟ್ ದೀಸ್ ಕಾಂಪ್ಲಿಕೇಶನ್ ಇದು DVT ಟ್ರೀಟ್ ಮಾಡಬೇಕು. ಎಸ್ ಡಾಕ್ಟರ್, ಮಾತನಾಡ್ತಾ ನೀವು ವೆರಿಕೋಸ್ ವೇನ್ಸ್ ಬಗ್ಗೆ ಕೂಡ ಹೇಳಿದರೆ, ವೆರಿಕೋಸ್ ವೇನ್ಸಿಗೂ ಈ DVT ಪ್ರಾಬ್ಲಮ್ಗೂ ಯಾವ ರೀತಿಯಾದಂತಹ ಡಿಫ್ರೆನ್ಸ್ ಇರುತ್ತೆ ಡಾಕ್ಟರ್? ವೆರಿಕೋಸ್ ವೇನ್ಸ್ ಬೇಸಿಕಲಿ ಯಾಕೆಂದರೆ ಇದು ಡೈಲೇಟೆಡ್ ವೇನ್ಸ್ ಅದು ಲೆಗ್ಗಲ್ಲಿ ಇರುತ್ತೆ. ಅವಾಗ ಯಾವಾಗ ಫ್ಲೋ ಸರಿ ಆಗಲ್ವೋ ಅವಾಗ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಸಮ್ಟೈಮ್ಸ್ ಈ ಕ್ಲಾಟ್ಸು ಸೂಪರ್ಫಿಷಿಯಲ್ ವೇನ್ಸಿಂದ ಡೀಪ್ ವೇನ್ಸ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ಆಲ್ವೇಸ್ ನಾವು ಸಿಂಪ್ಟಮ್ಯಾಟಿಕ್ ವೆರಿಕೋಸ್ ವೇನ್ಗೆ ಟ್ರೀಟ್ಮೆಂಟ್ ಮಾಡಬೇಕು ನಾವು. ಎಸ್ ಡಾಕ್ಟರ್, ಇನ್ನು ಈ ವೆರಿಕೋಸ್ ವೇನ್ಸ್ ಇದ್ರೂ ಅಥವಾ DVT ಸಮಸ್ಯೆ ಇದ್ರೂ ಕೂಡ ಯಾವ ರೀತಿಯಾದಂತಹ ಫುಡ್ಡನ್ನು ಸೇವನೆ ಮಾಡಬೇಕಾಗುತ್ತೆ, ಯಾವ ರೀತಿಯಾದಂತಹ ಫುಡ್ಡನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಡಾಕ್ಟರ್? ಆ್ಯಕ್ಚುಲಿ ಇದು ಬೇಸಿಕಲಿ ಇಸ್ ನೋ ರೆಸ್ಟ್ರಿಕ್ಷನ್ ದ ಫುಡ್ ಡಯಟ್ ಬಗ್ಗೆ. ಡಯಟಿಂಗ್ ಈಸ್ ಆಲ್ವೇಸ್ ಗುಡ್ ಫಾರ್ ಎವ್ರಿಥಿಂಗ್, ಬಟ್ ಇದರಿಂದ ಈ ಕಾಯಿಲೆಯಿಂದ ಡಯಟಿಂಗ್ ಏನು ಅಷ್ಟು ನೆಸಿಟಿ ಇಲ್ಲ ಅದು. ಎಸ್ ಡಾಕ್ಟರ್, ಇನ್ನು ಈ DVT ಆರೋಗ್ಯ ಸಮಸ್ಯೆ ಇದ್ದರೆ ದೈನಂದಿನ ಜೀವನಕ್ಕೆ ಯಾವೆಲ್ಲ ರೀತಿ ತೊಂದರೆ ಆಗ್ಬೋದು ಡಾಕ್ಟರ್? ದೈನಂದಿನಕ್ಕೆ ಡೈಲಿ ವಾಟ್ ಎವರ್ ಥಿಂಗ್ ಅವೆಲ್ಲ ಮಾಡ್ಕೋಬೋದು, ಅದಕ್ಕೇನು ತೊಂದರೆ ಆಗಲ್ಲ. ಬಟ್ ಏನಂತ ಓನ್ಲಿ ಯು ಹ್ಯಾವ್ ಟು ಬಿ ಪ್ರಿಕಾಷನ್ಸ್. ಯಾಕಂದರೆ ನಾವು ಬ್ಲಡ್ ಮೆಡಿಸಿನ್ಸ್ ಕೊಡ್ತಾ ಇರ್ತೀವಿ. ಸೊ ಯು ಶುಡ್ ನಾಟ್ ಗೆಟ್ ಇಂಜುರಿ. ಯಾಕೆ ಇಂಜುರಿ ಆದರೆ ಬ್ಲೀಡಿಂಗ್ ಯೂಶಲಿ ಸ್ಟಾಪ್ ಆಗಲ್ಲ, ಅದೊಂದು ಮೇನ್ ಥಿಂಗ್ ಕಾಂಪ್ಲಿಕೇಶನ್. ಎಸ್ ಡಾಕ್ಟರ್, ಇನ್ನು ಈ DVT ಪ್ರಾಬ್ಲಮ್ಸ್ ಅಲ್ಲಿ ಸ್ಟೇಜಸ್ ಏನಾದರೂ ಇರುತ್ತಾ ಅಥವಾ ಟೈಪ್ಸ್ ಇರುತ್ತೆ ಡಾಕ್ಟರ್? ಒಂದು ವೇಳೆ ಟೈಪ್ಸ್ ಇದ್ರೆ ಯಾವೆಲ್ಲ ರೀತಿ ಟೈಪ್ಸ್ ಇರುತ್ತೆ, ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ಕೊಳ್ಳಿ? ಟೈಪ್ಸ್ ಅಂತ ಯಾವುದೂ ಇಲ್ಲ. ಇದು DVT ಇಸ್ ಡೀಪ್ ವೇನ್ ಥ್ರಾಂಬೋಸಿಸ್. ಎನಿ ಭಾಗದಲ್ಲಿ ಲೆಗ್ಗಲ್ ಆದರೆ ನಾವು ವಿಲ್ ಕಾಲ್ ಲೋಯರ್ ಲಿಂಬ್ DVT ಅಂತ ಹೇಳ್ತೀವಿ. ಅಬ್ಡಮನ್ ಆದರೆ ಸಮ್ ವಿಸರಲ್ ವೇನ್ಸ್ DVT ಅಂತ ಹೇಳ್ತೀವಿ ಅಷ್ಟೇ. ಬ್ರೈನಲ್ಲಿ ಆದರೆ ಅದು ಸೆರೆಬ್ರಲ್ ಇನ್ಫಾರ್ಕ್ಟ್ ಅಂತ ಹೇಳ್ತೀವಿ. ಬ್ರೈನಲ್ಲಿ ಕೂಡ ಆಗುತ್ತೆ ಡಾಕ್ಟರ್? ಏನಾದರೂ ತೊಂದರೆಗಳಾಗುತ್ತಾ, ಹೇಗೆ ಅಂತ? ತುಂಬ ಇರುತ್ತೆ. ಕೆಲವರಿಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಇದೆ, ಬ್ಲಡ್ ಕ್ಲಾಟ್ ಆಗಿ ಇದೆ ಚಾನ್ಸಸ್ ಇದೆ. ಅದನ್ನ ಯಾವ ರೀತಿಯಾಗಿ ಕಂಡುಕೊಳ್ಳೋದು ಡಾಕ್ಟರ್? ಒಂದು ವೇಳೆ DVT ಸಮಸ್ಯೆ ಬ್ರೈನಲ್ಲಿ ಆಗ್ತಿದೆ ಅಂದಾಗ ಏನೆಲ್ಲ ಸಿಂಪ್ಟಮ್ಸ್ ಕಂಡು ಬರುತ್ತೆ? ಯಾಕಂದ್ರೆ ತುಂಬಾನೇ ನೆಗ್ಲೆಕ್ಟ್ ಮಾಡೋದು ತುಂಬಾ ಜಾಸ್ತಿ ಇರುತ್ತೆ. ಒಂದು ತಲೆನೋವು ಬಂದ್ರೆ ಸಾಕು, ಯಾವುದೋ ಒಂದು ಮೆಡಿಸಿನ್ ತೆಗೆದುಕೊಳ್ತಾರೆ, ಮೆಡಿಕಲ್ ಸ್ಟೋರಿಗೆ ಹೋಗಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರೋ ಡಾಕ್ಟರ್? ಅದೇ ಇನಿಷಿಯಲಿ ಮೆಡಿಕಲ್ ಹೆಡ್ಡೇಕ್ ಬಂದಾಗ ನಾವು ಕಾನ್ ನೆಗ್ಲೆಕ್ಟ್ ಅದು ಎಲ್ಲರೂ ಡೈಲಿ ನೆಗ್ಲೆಕ್ಟ್ ಬಂದಾಗ, ಸಡನ್ ಆಗಿ ಹೆಡ್ಡೇಕ್ ಬಂದಾಗ ಎಸ್ ಡೆಫಿನೆಟ್ಲಿ ನೀಡ್ ಟು ವರಿ, ಟು ಹೋಗಿ ಡಾಕ್ಟರ್ ಹೋಗಿ ಕನ್ಸಲ್ಟ್ ಮಾಡಬೇಕು. ಅವ್ರು ಎಕ್ಸಾಮ್ ಮಾಡ್ತಾರೆ. ಸಮ್ಟೈಮ್ಸ್ ಅದು ಇದ್ದಾಗ ಕೆಲವರಿಗೆ ಈ ಬ್ಲಡ್ ಕ್ಲಾಟ್ ಆದಾಗ ಸ್ಟ್ರೋಕ್ ಚಾನ್ಸಸ್ಸು ಇರುತ್ತೆ. ಸೊ ಅವಾಗ ನೀಡ್ ಟು ರಶ್ ಟು ದಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಗೆ. ಎಸ್ ಡಾಕ್ಟರ್, ಇನ್ನು ಈ DVT ಸಮಸ್ಯೆ ಇದ್ರೆ ಪ್ರಾಥಮಿಕ ಹಂತದಲ್ಲೇ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ಕೊಳ್ಳೋದು? ಅಂದರೆ ಶುರುವಿನಲ್ಲೇ ಇದು DVT ಆರೋಗ್ಯ ಸಮಸ್ಯೆ ಇದೆ, ಇದನ್ನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕು ಅಂತ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ಕೋಬೇಕಾಗುತ್ತೆ? ನೀವು ಯಾವೆಲ್ಲ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತೀರಾ ಡಾಕ್ಟರ್?
ಅದಕ್ಕೆ ಫಸ್ಟ್ ಮೇನ್ ಥಿಂಗ್ ಇದರ ಬಂದಾಗ ನಾವು ಕ್ಲಿನಿಕಲ್ ಎಕ್ಸಾಮ್ಸ್ ಇದು ಬೆಸ್ಟ್ ಒನ್. ಅದು ನೋಡಿದಾಗ ನಾವು ಸಿಂಪಲ್ ಸ್ಕ್ಯಾನ್ ಮಾಡ್ತೀವಿ, ಅದಕ್ಕೆ ಡೂಪ್ಲೆಕ್ಸ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ, ಅದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಎಕ್ಸ್ಟೆನ್ಷನ್ ಎಲ್ಲರಿಗೂ ಈಸಿ ಆಗುತ್ತೆ. ನೆಕ್ಸ್ಟ್ ಫರ್ದರ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡಬೇಕು ಅಂದರೆ ನಾವು CT ವಿನೋಗ್ರಾಮ್ ಅಂತ ಮಾಡ್ತೀವಿ. ಇದೆಲ್ಲ ಈಸಿ ಸಿಂಪಲ್ ಟೆಸ್ಟ್ಗಳು ಇವೆಲ್ಲ. ಓಕೆ ಡಾಕ್ಟರ್, ಇನ್ನು ಟೆಸ್ಟ್ನ ನಂತರ ಟ್ರೀಟ್ಮೆಂಟ್ನ ಶುರು ಮಾಡ್ತೀರಾ. ಸೊ ಈ ಟ್ರೀಟ್ಮೆಂಟ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಟ್ರೀಟ್ಮೆಂಟಲ್ಲಿ ನಾವು ಎರಡು ಡಿವೈಡ್, ಒಂದು ಮೆಡಿಕಲ್ ಟ್ರೀಟ್ಮೆಂಟ್, ಇದು ಇಂಟರ್ವೆನ್ಷನ್ ಟ್ರೀಟ್ಮೆಂಟ್ ಅಂತ. ಇವಾಗ ಮೆಡಿಕಲ್ ಟ್ರೀಟ್ಮೆಂಟ್, ಇವಾಗ ಲೋವರ್ ಲಿಂಬ್ DVT ಜಾಸ್ತಿ ಇದಿಲ್ಲ ಅಂತ ಹೇಳಿದ್ರೆ ಓನ್ಲಿ ಮೆಡಿಸಿನ್ಸ್ನ ಮಾತ್ರ ಇದು ಮಾಡ್ತೀವಿ. ಮೆಡಿಕೇಷನ್ನಾಗ ಯೂಶಲಿ 3 to 6 months ಕೊಡ್ತೀವಿ, ಕೆಲವರಿಗೆ 3 years ಕೊಡ್ತೀವಿ, ಕೆಲವರಿಗೆ ಲೈಫ್ ಲಾಂಗು ಕೊಡ್ತೀವಿ. ಡಿಪೆಂಡ್ಸ್ ಆ DVT ಏನಕ್ಕೆ ಬಂತು ಅಂತ, ಅದ್ರ ಮೇಲೆ ಇದಾಗುತ್ತೆ. ಇವಾಗ ಕಂಜನೈಟಲಿಂದ ಬ್ಲಡ್ಡಲ್ಲೇ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದರೆ ಸಮ್ಟೈಮ್ ವಿಲ್ ಗಿವ್ ದ DVT ಟ್ರೀಟ್ಮೆಂಟ್ ಲೈಫ್ ಲಾಂಗ್ ಮೆಡಿಕೇಷನ್. ಅದು ಸೆಕೆಂಡ್, ಇವಾಗ ಲೇಟೆಸ್ಟ್ ಏನಾಗಿದೆ ಅಂದರೆ ನಮ್ಮದು ಇದು ಡಿಪೆಂಡ್ಸ್ ಟು ಪ್ರಿವೆಂಟ್ ದಿ ಕಾಂಪ್ಲಿಕೇಶನ್ಸ್ ಆಗೋದ್ರಿಂದ ಪ್ರಿವೆಂಟ್ ಮಾಡಲಿಕ್ಕೆ ಹೊಸ ತಂತ್ರಜ್ಞಾನ ಬಂದಿದೆ. ಈಗ CT ಸ್ಕ್ಯಾನ್ ಮಾಡ್ತೀವಿ, DVT ಅಂದರೆ ಎಕ್ಸ್ಟೆನ್ಷನ್ IVC ವಿನಾಕೇವ ಅಂತ ಹೇಳ್ತೀವಿ, ಅಲ್ಲರಿಗೆ ಎಕ್ಸ್ಟೆನ್ಷನ್ ಇತ್ತು ಅಂದರೆ ನಾವಿವಾಗ ಆ್ಯಕ್ಚುಲಿ ಆಸ್ಪಿರೇಷನ್ ಅಂದರೆ ಆ ಕ್ಲಾಟ್ಸ್ ರಿಟ್ರೀವ್ ಮಾಡಿಬಿಡ್ತೀವಿ. ಮತ್ತು ಇನ್ನೊಂದ್ಸಲಿ ಕೆಲವು ಮೆಡಿಸಿನ್ಸಿಂದ ಅದನ್ನ ಕರಗಂಗೆ ಮಾಡ್ತೀವಿ. ಅದು ಹೊಸ ಹೊಸ ಟೆಕ್ನಾಲಜಿ ಬಂದಿದೆ ಅದು. ಅದರಿಂದ ಮಾಡಿದ್ರೆ ಎಸ್ಪೆಷಲಿ ಯಂಗ್ ಪೀಪಲ್ಗೆ ಯೂಸ್ ಮಾಡ್ತೀವಿ. ಅದು ಪ್ರಿವೆಂಟ್ ಫರ್ದರ್ ಕಾಂಪ್ಲಿಕೇಶನ್ಸ್ ಆಗೋದು DVTಯಿಂದ. ಡಾಕ್ಟರ್, ಈಗಾಗಲೇ DVT ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಮಹಿಳೆಯರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ, ಪುರುಷರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಅನ್ನುವಂತಹ ವಿಚಾರವನ್ನು ಹೇಳಿದರೆ, ಜೊತೆಗೆ ಟ್ರಾವೆಲ್ ಮಾಡೋರಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಕೂಡ ತಿಳಿಸ್ಕೊಟ್ರಿ. ಇನ್ನು ಮಕ್ಕಳಲ್ಲೂ ಕೂಡ ಈ DVT ಆರೋಗ್ಯ ಸಮಸ್ಯೆ ಬರೋದು ಚಾನ್ಸಸ್ ಇದೆಯಾ, ಹೇಗೆ ಡಾಕ್ಟರ್? ಕಡಿಮೆ ಚಾನ್ಸಸ್ಸು, ಬಟ್ ಬರೋ ಅವಕಾಶ ಇದೆ. ಯಾಕಂದರೆ ಎಸ್ಪೆಷಲಿ ಕೆಲವು ಫ್ಯಾಮ್ಲಿ ಇದ್ದಾಗ ಮೇನ್ ಥಿಂಗ್ ಅರ್ಲಿ ಪ್ರೆಗ್ನೆನ್ಸಿ ಅದು ಬರೋ ಚಾನ್ಸಸ್ ಇರುತ್ತೆ ಅವ್ರಿಗೆ. ಒಂದು ಇನ್ನೊಂದೆರಡು ಅಂದರೆ ಮೇಯ್ನ್ ಥಿಂಗ್ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದಂದ್ರೆ ಸಲ ನಾವು ಇಂಜೆಕ್ಷನ್ ಎಲ್ಲ ಕೊಡ್ತೀವಿ. ಅವಾಗ ಕೊಟ್ಟಾಗ ನಾವು ಅದರಿಂದ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಅದು ಬಟ್ ತುಂಬ ಕಡಿಮೆ ಇರೋ ಚಾನ್ಸಸ್ ಅದು ಮಕ್ಕಳಿಗೆ ಆದರೆ. ಎಸ್ ಡಾಕ್ಟರ್, ಇನ್ನು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಒಂದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತಾ, ಹೇಗೆ ಡಾಕ್ಟರ್? ಇಲ್ಲ ಡಿಫ್ರೆಂಟ್ ಆಗಿ ಏನಾದರೂ ಇರುತ್ತಾ? ಮಕ್ಕಳಿಗೆ ಟ್ರೀಟ್ಮೆಂಟ್ ಯೂಶಲಿ ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೀವಿ, ಅದು ಸೂಪರ್ಫಿಷಿಯಲ್ ವೇನ್ ಥ್ರಾಂಬಸ್ ಆದಾಗ ಮಾತ್ರ. ಅದಕ್ಕೇನು ಅವಶ್ಯಕತೆ ಇಲ್ಲ. ಬಟ್ ಯಾರಾದರೂ ದೊಡ್ಡವ್ರಿಗಾದ್ರೆ ಎಸ್, ನಾವು ಏಜ್ ವೈಸ್ ಕ್ಯಾಟಗರಿ ಮಾಡ್ತೀವಿ. ಅಡಲ್ಟ್ಸ್ಗೆ ಮತ್ತು ನೆಕ್ಸ್ಟ್ ಏಜ್ ಇರೋರಿಗೆ, ಎಬೋ 70 ಇರೋರಿಗೆ ಅಂತ ಮಾಡ್ತೀವಿ. ಫಸ್ಟ್ ಆಲ್ವೇಸ್ ಟ್ರೀಟ್ಮೆಂಟ್ ಇನಿಷಿಯಲಿ ಅಂದರೆ ನಾವು ಮೆಡಿಸಿನ್ನ ಮಾಡ್ತೀವಿ. ಇವಾಗ ಡಿಫ್ರೆಂಟ್ ಟೈಪ್ ಆಫ್ ಮೆಡಿಸಿನ್ಸ್ ಬಂದಿದೆ. ಈಗ ಮೊದಲಾದರೆ ಆ ಮೆಡಿಸಿನ್ಸ್ಗೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡೋಕ್ಕಿತ್ತು ರೆಗ್ಯುಲರಾಗಿ, ಅದನ್ನು ಮಾನಿಟರ್ ಮಾಡಿ ಇಷ್ಟು ರೇಂಜಲ್ಲಿ ಇಡಬೇಕಿತ್ತು. ಬಟ್ ಇವಾಗ ಬಂದಿರೋ ಹೊಸ ಮೆಡಿಸಿನ್ಸಿಂದ ಏನೂ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ. ಒಂದು, ಯಾಕಂದರೆ ಬ್ಲಡ್ ಮಾನಿಟರ್ ಮಾಡೋ ಅವಶ್ಯಕತೆ ಇರಲ್ಲ ಅದು. ಇನ್ನೊಂದು ಏನಂದರೆ ಇದು ಬ್ಲೀಡಿಂಗ್ ಕಾಂಪ್ಲಿಕೇಶನ್ಸ್ ಕಡಿಮೆ ಈಗ ಹೊಸ ಮೆಡಿಸಿನ್ಸಿಂದ. ಮತ್ತು ನೆಕ್ಸ್ಟು DVT ಎಲ್ಲಿ ಎಕ್ಸ್ಟೆನ್ಷನ್ನು ಎಲ್ಲರಿಗಿದೆ ಅಂತ ನೋಡಿಬಿಟ್ಟು ಅದ್ರ ಮೇಲೆ ನಾವು ಇದು ಇಂಟರ್ವೆನ್ಷನ್ ಪ್ರೊಸೀಜರ್ಸ್ ಮಾಡ್ತೀವಿ. ಇಂಟರ್ವೆನ್ಷನ್ ಪ್ರೊಸೀಜರ್ ಅಂದರೆ ವೆಯ್ನ್ ಪಂಚರ್ ಮಾಡಿಕೊಂಡು ಎಲ್ಲೆಲ್ಲಿ ಕ್ಲಾಟ್ಸ್ ಇದೆ ಅಲ್ಲೋಗಿ ತೆಗಿತೀವಿ ಬಾಡಿಯಿಂದ. ತೆಗೆದುಬಿಟ್ಟು ಅದು ಮತ್ತೆ ಕೆಲವು ಲೈಸಿಸ್ ಅಂತ ಮೆಡಿಸಿನ್ ಕೊಡ್ತೀವಿ. ಆ ಇಂಜೆಕ್ಷನ್ ವೆರಿ ಸ್ಟ್ರಾಂಗ್ ಮೆಡಿಸಿನ್, ಅದು ಹೋಗಿ ಬ್ಲಡ್ ಕ್ಲಾಟ್ನ ರಿಸಾಲ್ವ್ ಮಾಡುತ್ತೆ. ಮತ್ತು ಅದರಿಂದ ನಾವು 24 hours ಆದಮೇಲೆ ಮತ್ತೆ ಅದನ್ನ ಟೆಸ್ಟ್ ಮಾಡಿ ನೋಡ್ತೀವಿ ಎಲ್ಲೆಲ್ಲಿ ಕ್ಲಾಟ್ಸ್ ಇದೆ ಏನು ಅಂತ. ಕೆಲವು ಸಲ ಅದು ಐಲಿಯಾಕ್ ವೇನ್ ಅಂತ ಒಂದು ಹೇಳ್ತೀವಿ ಲೆಫ್ಟಲ್ಲಿ, ಅಲ್ಲಿ ಒಂದು ಆರ್ಟ್ರಿ ಹೋಗಿ ವೆಯ್ನ್ ಪ್ರೆಸ್ ಆಗಿದ್ರೆ ಅದನ್ನು DVT ಆಗೋ ಚಾನ್ಸಸ್ ಇದೆ. ಅದು ನಮ್ಮ ಮೆಡಿಕಲ್ ಟರ್ಮಲ್ಲಿ ಮೇಟರ್ನಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಆ ಥರ ಇದ್ದಾಗ ಏನು ಮಾಡ್ತೀವಿ ಅಂದರೆ ನಾವು ಅಲ್ಲೋಗಿ ನಾರೋ ಇತ್ತು, ಆರ್ಟ್ರಿ ವೆಯ್ನ್ ಏನೋ ಬ್ಲಾಕ್ ಇತ್ತು ಅಲ್ಲ ನಾರೋ ಇತ್ತು ಅಂದರೆ ಅಲ್ಲೋ ಬೆಲೂನ್ ಹಾಕಿ ಓಪನ್ ಮಾಡ್ತೀವಿ. ಅದನ್ನ ವಿನೋಪ್ಲಾಸ್ಟಿ ಅಂತೀವಿ. ಇಫ್ ರಿಕ್ವೈರ್ಸ್ ಬೇಕು ಅಂದರೆ ಅದಕ್ಕೆ ಸ್ಪೆಷಲ್ ಸ್ಟೆಂಟ್ಸ್ ಬಂದಿದೆ, ಸ್ಟೆಂಟ್ ಹಾಕ್ತೀವಿ. ಬಟ್ ವೆರಿ ರೇರ್, ತುಂಬ ಕಡಿಮೆ ಸ್ಟೆಂಟ್ಸ್ ಆಗೋದು. ಎಸ್ ಡಾಕ್ಟರ್, ಇನ್ನು ಮುಖ್ಯವಾಗಿ ಈಗಾಗಲೇ ನೀವು ಹೇಳ್ತಾ ಇದ್ರಿ ಕಾಲಲ್ಲಿ ಅತಿ ಹೆಚ್ಚಾಗಿ ಈ DVT ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ತಲೆಯಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಅಂತ. ಇದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಡಾಕ್ಟರ್, ಇಲ್ಲ ಬಂದಷ್ಟೇ ಕಾಯಿಲೆ ಇರುತ್ತಾ, ಹೇಗೆ ಅಂತ? ದಟ್ ಈಸ್ ಎ ರೀಸನ್. ಯಾಕಂದ್ರೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಪ್ರಿವೆನ್ಷನ್ ಮಾಡಲಿಕ್ಕೋಸ್ಕರನೇ ನಾವು ಆ್ಯಕ್ಚುಲಿ DVT ಟ್ರೀಟ್ಮೆಂಟ್ ಅರ್ಲಿಯಾಗಿ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಇನಿಷಿಯಲಿ ಅದಕ್ಕೆ ನಾವು ಕಾಲಕ್ಕೆ ಜಾಸ್ತಿ ಬರೋದು ಏನಕ್ಕೆ ಅಂದರೆ ಬಿಕಾಸ್ ಎಗ್ನಿಸ್ಟ್ ಗ್ರಾವಿಟಿ ಫ್ಲೋ. ಯಾವಾಗ ವ್ಯಾಲ್ವ್ಸ್ ಅಂತ ಇರುತ್ತೆ ಅದು ಡ್ಯಾಮೇಜ್ ಆಗುತ್ತೆ. ಬ್ಲಡ್ ಯೂಶಲಿ ವಾಪಸ್ ಒನ್ ವೇ ಡೈರೆಕ್ಷನ್. ಆ ವ್ಯಾಲ್ವ್ಸ್ ಡ್ಯಾಮೇಜ್ ಆದಾಗ ಮತ್ತು ಬ್ಲಡ್ ಅಲ್ಲೇ ಪೂಲ್ ಆಗ್ತಾ ಇರುತ್ತೆ. ಅದರಿಂದ ಬ್ಲಡ್ ಕ್ಲಾಟ್ ಅದು ಪ್ರಿಪೇರ್ ಮಾಡಲಿಕ್ಕೋಸ್ಕರ ವಿ ಗಿಟ್ ಕಂಪ್ರೆಷನ್ ಸ್ಟಾಕಿಂಗ್ಸು ಕೊಡಬೇಕಾಗುತ್ತೆ ನಾವು. ಕಾಲರ್ ಕಾಮನ್ ಅದು. ಎಸ್ ಡಾಕ್ಟರ್, ಇನ್ನು ಒಂದು ವೇಳೆ DVT ಸಮಸ್ಯೆಯಿಂದ ತುಂಬ ಲಾಂಗ್ ಟೈಮಿಂದ ಬಳಲ್ತಾ ಇದ್ರೆ ಯಾವೆಲ್ಲ ರೀತಿ ಕಾಂಪ್ಲಿಕೇಶನ್ಸ್ನ ಎದುರಿಸಬೇಕಾಗುತ್ತೆ ಡಾಕ್ಟರ್, ತಿಳಿಸ್ಕೊಡಿ. ಮೇನ್ ಕಾಂಪ್ಲಿಕೇಶನ್ DVT ಅಂದರೆ ಇಫ್ ಯು ಡೋಂಟ್ ಟ್ರೀಟ್ ಮಾಡಿಲ್ಲ ಅಂದರೆ ಪಲ್ಮನರಿ ಎಂಬಾಲಿಸಮ್. ಆ ಕ್ಲಾಟ್ಸ್ ಲಂಗ್ಸ್ಗೆ ಹೋಗಿ ಡೆಪಾಸಿಟ್ ಆಗುತ್ತೆ ಲಂಗಲ್ಲಿರೋ ವೆಸಲ್ಸ್ಗೆ. ಅದು ವೆರಿ ಡೇಂಜರಸ್ ಒನ್. ಸಡನ್ನಾಗಿ ಪೀಪಲ್ ಇರ್ತಾರೆ, ಚೆನ್ನಾಗಿರ್ತಾರೆ, ಸಡನ್ನಾಗಿ ಪೀಪಲ್ ಕೆಲವರೆಲ್ಲ ಇದಾಗುತ್ತೆ, ಸತ್ತೋಗ್ತಾರೆ, ಡೆಡ್ ಆಗುತ್ತೆ. ಆವಾಗ ನಾವು ಅನ್ಕೊಂತೀವಿ ಬರೀ ಹಾರ್ಟ್ ಅಟ್ಯಾಕ್ ಅಂತ. ಹಾರ್ಟ್ ಅಟ್ಯಾಕ್ ಒಂದೇ ಅಲ್ಲ, ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಿ
ಪಲ್ಮರ್ ಎಂಬಾಲಿಸಮ್. ಸೊ ಅರ್ಲಿಯಾಗಿ ಬಂದು ಅದಕ್ಕೆ ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಬ್ರೀತಿಂಗ್ ಡಿಫಿಕಲ್ಟ್, ಇಮಿಡಿಯೇಟಾಗಿ ಬಂದು ಇವಾಗ ಅದರ ಲಂಗ್ಸಲ್ಲಿರೋ ಕ್ಲಾಟ್ಸ್ ತೆಗಿಲಿಕ್ಕೂ ಹೊಸ ಟೆಕ್ನಾಲಜಿ ಬಂದಿದೆ. ಹೋಗಿ ನಾವು ಕ್ಲಾಟ್ಸ್ ಎಲ್ಲ ತೆಗಿತೀವಿ, ಇಲ್ಲಾಂದರೆ ಅದಕ್ಕೂ ಕರಗುವಂಥ ಮೆಡಿಸಿನ್ನೂ ಕೊಡ್ತೀವಿ. ಸೊ ಇನ್ನು ಟೆಕ್ನಾಲಜಿ ಹಸ್ ಚೇಂಜ್, ಮೆಡಿಸಿನ್ ಟ್ರೀಟ್ಮೆಂಟ್ ಆಸ್ ಅಡ್ವಾನ್ಸ್ ಆಗಿದೆ ಈಗ. ಎಸ್ ಡಾಕ್ಟರ್, ಇನ್ನು ಈ ಕಾಲಲ್ಲಿ ಈ DVT ಪ್ರಾಬ್ಲಮ್ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ನಡೆದಾಡೋಕ್ಕೇನಾದರೂ ತುಂಬ ಸಮಸ್ಯೆ ಆಗುತ್ತಾ? ಅಂದರೆ ನೆಗ್ಲೆಕ್ಟ್ ಮಾಡೋರಿಗೆ, ಹಾಗೆ ಪ್ರತಿಯೊಬ್ಬರು ಕೂಡ ಇತ್ತೀಚಿನ ದಿನಗಳಲ್ಲಿ ಕೆಲಸಗಳಿಗೆ ಹೋಗ್ತಾನೆ ಇರ್ತಾರೆ, ಸೊ ಡೈಲಿ ಅವ್ರು ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಸೊ ಅಂಥವರಲ್ಲಿ ಯಾವೆಲ್ಲ ರೀತಿ ಜಾಸ್ತಿ ಆಗ್ಬೋದು ಈ DVT ಪ್ರಾಬ್ಲಮ್? ನಡೆದಾಡೋಕ್ಕೆ ತೊಂದರೆ ಆಗುತ್ತಾ? ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಪ್ರಾಬ್ಲಮ್ ಆಗುತ್ತಾ? ಹೇಗೆ ಡಾಕ್ಟರ್? ಇದು ಒಂದ್ಸಲಿ DVT ಡಯಾಗ್ನೋಸ್ ಆದಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ದೇ ಕ್ಯಾನ್ ಕಂಟಿನ್ಯೂಸ್ ನಾರ್ಮಲ್ ಆ್ಯಕ್ಟಿವಿಟೀಸ್, ಅದರಲ್ಲಿ ನೋ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಸೊ ಏನಿದೆ ಮೆಡಿಕೇಶನ್ ಕರೆಕ್ಟಾಗಿ ತಗೋಬೇಕು. ಸೆಕೆಂಡ್ ಥಿಂಗ್, ನಾವು ಕಾಲಿಗಾದರೆ ನಾವು ಯೂಶಲಿ ಗಿವನ್ ಕಂಪ್ರೆಷನ್ ಸ್ಟಾಕಿಂಗ್ಸ್. ಸೊ ಅದಾಗ ಡೇ ಟೈಮ್ ಹಾಕ್ಕೊಂಡು ಕೆಲಸ ಆದಮೇಲೆ ನೈಟ್ ಬಂದು ತೆಗೆದುಬಿಟ್ಟು ಕಾಲ್ ಮೇಲೆ ಇಟ್ಕೋಬೇಕು. ಅದೊಂದು ಓನ್ಲಿ ಮೇಯ್ನ್ ಕನ್ಸರ್ನ್ ಏನು ಅಂದರೆ ಇದೇನಾದ್ರು ಟ್ರಾವೆಲ್ ಮಾಡಬೇಕಾದ್ರೆ ಇಲ್ಲ ಬೈಕಲ್ಲಿ ಓಡಿಸ್ಬೇಕಾದ್ರೆ ಎನಿಥಿಂಗ್ ಆಕ್ಸಿಡೆಂಟ್ ಆಗೋದೆಲ್ಲ ಇಂಜುರಿ ಆಗೋದನ್ನ ತಪ್ಪಿಸ್ಬೇಕು. ಯಾಕಂದರೆ ಒಂದ್ಸರಿ ಇಂಜುರಿ ಆಯಿತು ಅಂದರೆ ಅದು ಬ್ಲಡ್ ಆಗುತ್ತೆ. ಸೊ ಮಾಮೂಲಿ ಜನದ ಥರ ಇವರಿಗೆ ಅಷ್ಟು ಬೇಗ ಸ್ಟಾಪ್ ಆಗಲ್ಲ ಅದು. ಎಸ್ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ತುಂಬ ಜನಕ್ಕೆ ಬ್ಯಾಡ್ ಹ್ಯಾಬಿಟ್ ಅಭ್ಯಾಸ ಇರುತ್ತೆ. ಸೊ ಅಂಥವರಲ್ಲೂ ಕೂಡ ಇದು DVT ಪ್ರಾಬ್ಲಮ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತಾ? ಡೆಫಿನೆಟ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಮೇನ್ ಥಿಂಗ್ ಇಸ್ ಸ್ಮೋಕಿಂಗ್. ಸ್ಮೋಕಿಂಗ್ ಒನ್ ಆಫ್ ದಿ ಮೇನ್ ಕಾಸಸ್ ಫಾರ್ ದಿ DVT ಆಗೋ ಚಾನ್ಸಸ್ಗೂ ಇದೆ. ಅದರ ಆರ್ಟ್ರಿಯಲ್ಲೂ ಆಗ್ಬೋದು, ಇಲ್ಲ ವೆಯ್ನ್ಸಲ್ಲೂ ಆಗ್ಬೋದು ಸ್ಮೋಕಿಂಗಿಂದ. ಸೆಕೆಂಡ್ ಥಿಂಗ್ ಡಿಹೈಡ್ರೇಷನ್ ಸುಮಾರು ರೀಸನ್. ಕೆಲವರು ನೀರೇ ಕುಡಿಯಲ್ಲ, ಅದರಿಂದ ಸೆಟ್ ಆಗೋದು ಮತ್ತು ಬಾಡಿಲಿ ಇದಾಗುತ್ತೆ. ಅದರಿಂದ ಚಾನ್ಸಸ್ ಆಫ್ ಕ್ಲಾಟ್ ಆಗೋ ಚಾನ್ಸಸ್ ಇದೆ ತುಂಬ. ಸೊ ಇದಕ್ಕೆ ನೀವು ಆಲ್ವೇಸ್, ಎಸ್ಪೆಷಲಿ ಸಮ್ಮರ್ ಬಂದಾಗ ಅಡ್ವೈಸ್ ಕೀಪ್ ಹೈಡ್ರೇಟಿಂಗ್ ಯುವರ್ ಸೆಲ್ಫ್. ಅವಾಗಲೇ ಅಲ್ಲ, ಇವಾಗ ಫ್ಲೈಟ್ ಜರ್ನಿಯಲ್ಲಿ ಟ್ರಾವೆಲ್ ಮಾಡೋಕ್ಕಾದ್ರೂ ಅಷ್ಟೇ, ಯು ನೀಡ್ ಟು ಹೈಡ್ರೇಟ್ ಯುವರ್ ಸೆಲ್ಫ್. ಎಸ್ ಡಾಕ್ಟರ್, ಈಗಾಗಲೇ ಮಾತನಾಡ್ತಾ ನೀವು ಈ DVT ಸಮಸ್ಯೆ ತುಂಬಾ ಸ್ಪ್ರೆಡ್ ಆಗುತ್ತೆ ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಡ್ರಿ. ಸೊ ಇದಕ್ಕೆ ಟ್ಯಾಬ್ಲೆಟಿಂದಾನೇ ಈ ಸಮಸ್ಯೆಯನ್ನು ಹೋಗ್ಲಾಡಿಸ್ಬೋದಾ ಅಥವಾ ಸರ್ಜರಿಯನ್ನು ಕೂಡ ಮಾಡಿಸ್ಕೋಬೇಕಾ? ಹೇಗೆ ಡಾಕ್ಟರ್? ಇದು ಸರ್ಜರಿ ಚಾನ್ಸಸ್, ಈ ಸರ್ಜರಿ ಫಸ್ಟ್ ಇನಿಷಿಯಲ್ ಟ್ರೀಟ್ಮೆಂಟ್ ಹೇಳಿದ್ರೆ ಮೆಡಿಕೇಶನ್ ಇಸ್ ದ ಟ್ಯಾಬ್ಲೆಟ್ಸಿಂದ. ಅದು ನೆಕ್ಸ್ಟ್ ಡಿಪೆಂಡ್ ಆನ್ ದಿ ಎಷ್ಟು ಎಕ್ಸ್ಟೆನ್ಷನ್ ಇದೆ, ಅಮೌಂಟ್ ಆಫ್ ದ DVT, ಎಷ್ಟು ಕ್ಲಾಟ್ ಬರ್ಡನ್ ಇದೆ, ಅದ್ರ ಮೇಲೆ ಇಂಟರ್ವೆನ್ಷನ್ ಪ್ರೊಸೀಜರ್ ಅಂತ ಮಾಡ್ತೀವಿ. ಅಲ್ಲೋಗಿ ಕ್ಲಾಟ್ಸ್ ತೆಗಿಯೋದು ಎಳಿತೀವಿ, ಇಲ್ಲ ಅಂದರೆ ಡಿಸಾಲ್ವ್ ಆಗಿ ಮೆಡಿಸಿನ್ಸು ಕೊಡ್ತೀವಿ. ಸೊ ಡಿಪೆಂಡ್ಸ್ ಆನ್ ಪೇಷಂಟ್ ಟು ಪೇಷಂಟ್. ಎಸ್ ಡಾಕ್ಟರ್, ಒಂದು ವೇಳೆ ಸರ್ಜರಿ ಮಾಡಿಸ್ಕೊಂಡ್ರೆ ಸೊ ಎಷ್ಟು ದಿನ ರೆಸ್ಟ್ ಮಾಡಬೇಕಾಗುತ್ತೆ? ಲೈಫ್ ಸ್ಟೈಲ್ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಸರ್ಜರಿ ನಂತರ ಡಾಕ್ಟರ್? ಸರ್ಜರಿ ನೋ ಓಪನ್ ಸರ್ಜರಿ ಇರಲ್ಲ. ಇದು ಓನ್ಲಿ ಜಸ್ಟ್ ಲೈಕ್ ಕೀ ಹೋಲ್ ಸರ್ಜರಿ ಥರ ಅಂತೀನಿ. ನಿಮ್ಮ ಇದರಲ್ಲಿ ಜಸ್ಟ್ ವೆಯ್ನ ಪಂಚರ್ ಮಾಡ್ಕೊ ಅದ್ರ ಮುಖಾಂತರ ಹೋಗಿ ಒಂದು ಸ್ಪೆಷಲ್ ಕ್ಯಾಥೆಟರ್ಸ್, ಬೆಲೂನ್ಸ್ ಎಲ್ಲ ಇರುತ್ತೆ, ಅದರಿಂದ ಹೋಗಿ ನಾವು ಇದು ಮಾಡ್ತೀವಿ. ಸೊ ಇದು ಆಫ್ಟರ್ 24 hours ವಿಲ್ ಬಿ ವಾಕಿಂಗ್ ನಾರ್ಮಲಿ. ಎಸ್ ಡಾಕ್ಟರ್, ಇನ್ನು HL ಓಲ್ಡ್ ಏರ್ಪೋರ್ಟ್ ರೋಡಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ಈ DVT ಸಮಸ್ಯೆಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ ತಿಳಿಸ್ಕೊಡಿ ಡಾಕ್ಟರ್. ಯಾವೆಲ್ಲ ನ್ಯೂ ಟೆಕ್ನಾಲಜೀಸ್ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ನಮ್ಮ ಮಣಿಪಾಲ್ ಆಸ್ಪತ್ರೆಯಲ್ಲಿ ಬಂದರೆ ಟರ್ಷರಿ ಕೇರ್ ಹಾಸ್ಪಿಟ್ಲು, ಇವು ಆಲ್ ದಿ ಸ್ಪೆಷಲಿಸ್ಟ್ ಇದೆ. ಆ್ಯಕ್ಚುಲಿ ಇದು DVT ಮತ್ತು ಇದು ಪಲ್ಮರಿ ಬಂದಾಗ ಇದು ಟೀಮ್ ವರ್ಕ್ ನಮ್ಮದು. ಇಟ್ ಇನ್ವಾಲ್ವ್ಸ್ ನಮ್ಮ ವ್ಯಾಸ್ಕ್ಯುಲರ್, ಎಂಡೋವ್ಯಾಸ್ಕ್ಯುಲರ್ ಸರ್ಜನ್ಸ್ ಇನ್ವಾಲ್ವ್ ಆಗ್ತೀವಿ, ಕೆಲವು ಕಾರ್ಡಿಯಾಲಜಿಸ್ಟ್ನ ಇನ್ವಾಲ್ವ್ ಮಾಡ್ತೀವಿ. ಸೊ ಕೆಲವೆಲ್ಲ ಈಸ್ ಎ ಟೀಮ್ ವರ್ಕ್ ಅದಿದೆ. ಸೊ ಇದಕ್ಕೆ ಆ್ಯಕ್ಚುಲಿ ಕಾಲ್ ಒಂದು ಗ್ರೂಪೇ ಇದೆ, ಇಂಟರ್ನ್ಯಾಷನಲ್ ಗ್ರೂಪ್ ಅಂತ ಕ್ರಿಯೇಟ್ ಮಾಡಿ ಎಲ್ಲ ನಮ್ಮ ಮಣಿಪಾಲಲ್ಲಿ ಒಂದು ಗ್ರೂಪ್ ಇದೆ. ನೀವು ಬಂದಷ್ಟು ಇಮಿಡಿಯೇಟಾಗಿ ಅಲರ್ಟ್ ಮಾಡ್ತೀವಿ ಅದನ್ನ. ಸೊ ಅದು ಇನಿಷಿಯಲಿ ಎಮರ್ಜೆನ್ಸಿ ರೂಮಿಂದ ಸ್ಟಾರ್ಟ್ ಆಗುತ್ತೆ ನಮಗೆ. ಅಲ್ಲಿ ಡಯಾಗ್ನೋಸ್ ಮಾಡಿ ಮತ್ತೆ ಪಲ್ಮರಿ ಎಂಬಾಲಿಸಮ್ ಇತ್ತು ಅಂದರೆ ಇಮಿಡಿಯೇಟಾಗಿ CCU ಶಿಫ್ಟ್ ಮಾಡಿ ನಾವು ಫಸ್ಟ್ ಅದು ಬ್ಲಡ್ ಕ್ಲಾಟ್ ರಿಸಾಲ್ವ್ ಆಗೋಂಥ ಏಜೆಂಟ್ಸ್ ಮೆಡಿಸಿನ್ಸ್ ಕೊಡ್ತೀವಿ. ಇಲ್ಲ ಕೆಲವು ಸಲ ಬೇಕು ಅಂದರೆ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ. ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂದರೆ ಆ ವೆಯ್ನಲ್ಲಿ ಮುಖಾಂತರ ಹೋಗ್ಬಿಟ್ಟು ಪಂಚರ್ ಮಾಡಿಕೊಂಡು ಆ ಕ್ಲಾಟ್ಸ್ ಎಲ್ಲ ತೆಗಿತೀವಿ. ಸೊ ಇದರ ಮಣಿಪಾಲ್ ಹಾಸ್ಪಿಟಲ್ ನಮ್ಗೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಎಲ್ಲ ಇದೆ. ಸೊ ವಿ ಹ್ಯಾವ್ ಎ ಗುಡ್ ಗ್ರೂಪ್ ಆಫ್ ಡಾಕ್ಟರ್ಸ್ ವಿತ್ ಟೀಮ್ ವರ್ಕ್ ಇದು. ಎಸ್ ಡಾಕ್ಟರ್, ಇನ್ನು ಈ DVT ಸಮಸ್ಯೆಯಿಂದ ಎಷ್ಟು ಜನ ಬಳಲ್ತಾ ಇದ್ದಾರೋ ಅದೇ ರೀತಿ ಇತ್ತೀಚೆಗೆ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ಸ್ ಇಂದನೂ ಕೂಡ ಅತಿ ಹೆಚ್ಚು ಜನ ಬಳಲ್ತಾ ಇರ್ತಾರೆ ಡಾಕ್ಟರ್. ಈ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ಸ್ ಅಂದ್ರೆ ಏನು? ಈ ಪ್ರಾಬ್ಲಮ್ ಯಾವೆಲ್ಲ ರೀಸನ್ಗೆ ಕಾಣಿಸ್ಕೊಳ್ಳುತ್ತೆ ತಿಳಿಸ್ಕೊಡಿ ಡಾಕ್ಟರ್. ಸೊ ವೆರಿಕೋಸ್ ಇಸ್ ವೆರಿ ಕಾಮನೆಸ್ಟ್ ಡಿಸೀಸ್ ನಮ್ಮ ಇದರಲ್ಲಿ. ಸೊ ಸುಮಾರು ಜನ ಎಲ್ಲ ಕಾಲುಗಳಲ್ಲಿ ನರಗಳೆಲ್ಲ ಉಬ್ಬಿಸ್ಕೊಂಡು ಎಲ್ಲ ಓಡಾಡ್ತಾ ಇರ್ತಾರೆ. ಬಟ್ ಈ ಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ ಮಾತ್ರ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಎಲ್ಲರಿಗೂ ಟ್ರೀಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ತೊಂದರೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸುಮ್ಮನೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದರೆ ಸ್ಟಾಕಿಂಗ್ಸ್ ಹಾಕ್ಕೊಂಡು ಕೆಲವು ಟ್ಯಾಬ್ಲೆಟ್ಸ್ ಕೊಡ್ತೀವಿ ಅಷ್ಟೇ. ಇಂಟರ್ವೆನ್ಷನ್ ಅಂದರೆ ಸರ್ಜರಿ ಪ್ರೊಸೀಜರ್ ಇದೆ. ಇದು ಸಿಂಪ್ಟಮ್ಸ್ ಬಂದಾಗ ಕಾಲು ಊತ ಬರುತ್ತೆ, ಅದನ್ನು ಡೈಲೇಟೆಡ್ ತುಂಬ ವೇನ್ಸ್ ಇರುತ್ತೆ, ಸ್ಕಿನ್ ಕಲರ್ ಚೇಂಜ್ ಆಗಿರುತ್ತೆ, ಕೆಲವ್ರಿಗೆ ಅಲ್ಸರ್ ಇರುತ್ತೆ, ಕೆಲವ್ರಿಗೆ ತುಂಬ ಇಚ್ಚಿಂಗ್ ಬರುತ್ತೆ, ನಾವದು ಬರೋದು. ಮತ್ತು ಇದು ಸಿಂಪ್ಟಮ್ಸ್ ಮೇಲೆ ಇದು ಮಾಡ್ತೀವಿ. ಕೆಲವು ಯಂಗ್ ಫೀಮೇಲ್ಸ್ ಬರ್ತಾರೆ ನಮ್ಮ ಹತ್ರ ಕಾಮನ್ ಆಗಿ. ಅವ್ರಿಗೆ ಮೇನ್ಲಿ ಫಾರ್ ದ ಕಾಸ್ಮೆಟಿಕ್ ಪರ್ಪಸ್ಗೂ ಅದಕ್ಕೂ ಚಿಕಿತ್ಸೆ ಇದೆ. ಮೇನ್ ಚಿಕಿತ್ಸೆಯಿಂದ ನಾವು ಒಂದೆರಡು ಲೇಸರ್ ಪ್ರೊಸೀಜರ್ ಅಂತ ಮಾಡ್ತೀವಿ. ಅದು ಲೇಸರ್ ಪ್ರೊಸೀಜರಲ್ಲಿ ಕಟ್ ಏನೂ ಇರಲ್ಲ. ಹೋಗ್ಬಿಟ್ಟು ಒಂದು ವೆಯ್ನ ಸ್ಮಾಲ್ ನೀಡ್ಲಿಂದ ಪಂಚರ್ ಮಾಡಿಕೊಂಡು
ಆ ಡ್ಯಾಮೇಜ್ ವೆಯ್ನ್ಸ್ ಎಲ್ಲ ಬ್ಲಾಕ್ ಮಾಡ್ತೀವಿ. ಸೊ ಇದು ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಅದು ಈಸ್ ಲೈಕ್ ಎ ಡೇ ಕೇರ್ ಪ್ರೊಸೀಜರ್. ಬೆಳಗ್ಗೆ ಬರ್ತಾರೆ ಪೇಷಂಟ್ಸು, ಮಾಡಿಸ್ಕೊಂಡು ಈವ್ನಿಂಗ್ಗೆ ವಾಪಸ್ ಹೋಗ್ತಾರೆ. ಎಸ್ ಡಾಕ್ಟರ್, ಒಂದು ವೇಳೆ ವೆರಿಕೋಸ್ ವೇನ್ಸ್ ಪ್ರಾಬ್ಲಮಿಂದ ಬಳಲ್ತಾ ಇದ್ದರೆ ಯಾವ ರೀತಿಯಾದಂತಹ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕಾಗುತ್ತೆ? ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಡಾಕ್ಟರ್ ಇಲ್ಲ, ಈ ವೆರಿಕೋಸ್ ವೇನ್ಸ್ ಲೈಫ್ ಸ್ಟೈಲ್ ಚೇಂಜಸ್ ಏನೂ ಇಲ್ಲ. ದೇ ಕ್ಯಾನ್ ಕಂಟಿನ್ಯೂ ವಾಟ್ ಎವರ್ ನಾರ್ಮಲ್ ಆಕ್ಟಿವಿಟೀಸ್ ಆಸ್ ಬಿಫೋರ್. ಓನ್ಲಿ ಥಿಂಗ್ ಏನು ಅಂತ ಹೇಳಿದ್ರೆ ವಿಲ್ ಅಡ್ವೈಸ್ ದಮ್ ಟು ವೇರ್ ಕಂಪ್ರೆಷನ್ ಸ್ಟಾಕಿಂಗ್ಸ್. ಅದು ಹಾಕ್ಕೊಂಡು ಅವ್ರು ದಿನನಿತ್ಯ ಮಾಡ್ತಾರೋ ಅದೆಲ್ಲ ಮಾಡ್ಕೋಬೇಕು. ದೆನ್ ಕೆಲವರಿಗೆ ಬೇಕಾದ ಕೆಲವು ಮೆಡಿಸಿನ್ಸ್ ಕೊಡ್ತೀವಿ. ದಿಸ್ ಟೇಕ್ ಫಾರ್ ಅ ಫ್ಯೂ ವೀಕ್ಸ್ಗೆ ಅದು. ಸೊ ಓಕೆ. ಇನ್ನು ಈ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಹೆರಿಡಿಟಿ ಆಗಿ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್, ಹೇಗೆ? ಡೆಫಿನೆಟ್ಲಿ ಇಸ್ ಕಾಮನ್ ಇನ್ ದ ಫ್ಯಾಮಿಲಿಯಲ್ಲಿ ಬರುತ್ತೆ, ಹೆರಿಡಿಟಿಯಾಗಿ ಬರುತ್ತೆ. ಕಾಮನ್ ಇನ್ ದ ಫೀಮೇಲ್ಸ್ ಬರುತ್ತೆ, ಎಸ್ಪೆಷಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಮನ್ ಅದು. ಯಾಕಂದರೆ ಕಂಪ್ರೆಷನ್ ದಿ ವೇನ್ಸ್ ಬೇಬಿ ಇದ್ದಾಗ ಅದರಿಂದ ವೆರಿಕೋಸ್ ವೇನ್ಸ್ ಬರುತ್ತೆ. ಸೊ ಡೆಲಿವರಿ ಆದ ಅವರೆಲ್ಲ ಹೊರಟೋಗುತ್ತೆ, ಕೆಲವ್ರಿಗೆ ಹಂಗೆ ರಿಮೈನ್ ಆಗುತ್ತೆ. ದೆನ್ ಕಾಮನ್ ದ ಪೀಪಲ್ ಹೂ ಸ್ಟ್ಯಾಂಡ್ ಫಾರ್ ಲಾಂಗ್ ಅವರ್ಸ್. ಎಕ್ಸಾಂಪಲ್ ನಮ್ಮ ಪೊಲೀಸ್ ಅವರು, ಮತ್ತು ಕೆಲವು ಕಂಡಕ್ಟರ್, ಬಸ್ ಕಂಡಕ್ಟರು, ಓವರ್ ಲಾಂಗ್ ಅವರ್ಸ್ ಅಂಥವ್ರಿಗೆ ಕಾಮನ್ ಆಗಿ ಬರೋ ಇದಿದೆ ಅವಕಾಶ. ಡಾಕ್ಟರ್, ಇನ್ನು ಮುಖ್ಯವಾಗಿ ಈ DVT ಸಮಸ್ಯೆ ಇದ್ರೆ ರಿಸ್ಕ್ ಫ್ಯಾಕ್ಟರ್ ಏನೆಲ್ಲ ಇರುತ್ತೆ ಡಾಕ್ಟರ್ ಮೇಯ್ನ್ ಆಗಿ? ರಿಸ್ಕ್ ಫ್ಯಾಕ್ಟರ್ಸ್ ಅದೇ ಹೇಳಿದಾರೆ. ಅದು ನಾವು ಐಡಿಯಾ ಇಸ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಪಲ್ಮನರಿ ಎಂಬಾಲಿಸಮ್, ಅಂದರೆ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಅದು. ಸೊ ಅದೇ ಮೇನ್ ರಿಸ್ಕ್ ಆಗೋದು DVT ಇಫ್ ಯು ಡೋಂಟ್ ಟ್ರೀಟ್ ಅದು. ಮತ್ತು ಕೆಲವಿಗೆ ಅವಾಗಲೇ ಹೇಳ್ದಂಗೆ ಕಾಲಲ್ಲಿ ಅಲ್ಸರ್ ಆಗೋ ಚಾನ್ಸಸ್, ಗಾಯಗಳು, ಸ್ಕಿನ್ ಕಲರ್ ಚೇಂಜ್ ಆಗಿ ನೆಕ್ಸ್ಟ್ ಅಲ್ಸರ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಇದು ಮೇನ್ ರಿಸ್ಕ್ ಫ್ಯಾಕ್ಟರ್ಸ್ ಪಲ್ಮನರಿ DVTಯಲ್ಲಿ. ಎಸ್ ಡಾಕ್ಟರ್, ವೇನ್ ಅಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ ಡಾಕ್ಟರ್ DVT ಪ್ರಾಬ್ಲಮ್ಸ್ ಅಂದರೆ ಏನು, ಯಾವೆಲ್ಲ ರೀಸನ್ಗೆ ಕಾಣಿಸ್ಕೊಳ್ಳುತ್ತೆ, ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಮುಖ್ಯವಾಗಿ HL ಓಲ್ಡ್ ಏರ್ಪೋರ್ಟ್ ರೋಡಲ್ಲಿರುವಂತಹ ಮಣಿಪಾಲ್ ಹಾಸ್ಪಿಟಲಲ್ಲಿ ಯಾವೆಲ್ಲ ರೀತಿ ಟೆಕ್ನಾಲಜೀಸ್ ಇದೆ, ಟ್ರೀಟ್ಮೆಂಟ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ಸ್, ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನೀವು ಕೂಡ ಒಂದು ವೇಳೆ DVT ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನೀವು ಡಾಕ್ಟರನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಇನ್ನು ಡಾಕ್ಟರ್ ಅವರ ಅಡ್ರೆಸ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ವೆಂಕಟೇಶ್ ರೆಡ್ಡಿ, HOD ಅಂಡ್ ಕನ್ಸಲ್ಟೆಂಟ್ಸ್, ಮಣಿಪಾಲ್ ಹಾಸ್ಪಿಟಲ್, ಓಲ್ಡ್ ಏರ್ಪೋರ್ಟ್ ರೋಡ್, 98 HL ಓಲ್ಡ್ ಏರ್ಪೋರ್ಟ್ ರೋಡ್, ಕೋಡಿಹಳ್ಳಿ, ಬೆಂಗಳೂರು 560017. ಎಸ್, ಇನ್ನು ಡಾಕ್ಟರ್ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೋಬಹುದು. 1800-202-3299. ಇದು ಡಾಕ್ಟರ್ ಅವರ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ನಿಮಗೆ ಒಂದು ವೇಳೆ DVT ಆರೋಗ್ಯ ಸಮಸ್ಯೆ ಇದ್ದಲ್ಲಿ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು.